ಎಲ್ರಿಗೂ ನಮಸ್ಕಾರ. 17th, 18th and 19th ಅಂಜಲಿಸ್ ವಿಜಯಲಕ್ಷ್ಮಿ ಸಾರೀಸ್ ಬ್ರಹ್ಮವರದಲ್ಲಿ ಎಕ್ಸಿಬಿಷನ್ ಕಮ್ ಸೇಲ್, ಸಾರಿ ಮಾರಾಟ ಪ್ರದರ್ಶನ ಕಮ್ ಸೇಲ್ ನಾವು ವಿ ಹ್ಯಾವ್ ಪ್ಲಾನ್ಡ್ ಫಾರ್, ಬಿಕಾಸ್ ಲಾಸ್ಟ್ 2 months ಬ್ಯಾಕ್ ಇದೇ ಎಕ್ಸಿಬಿಷನ್ ಕಮ್ ಸೇಲ್ ಮಾಡಿದ್ವಿ ಬ್ರಹ್ಮವರದಲ್ಲಿ. ಸಾಧಾರಣ ಹಲವಾರು ಎಕ್ಸಿಬಿಷನ್ಸ್ ನಾನು ಮಾಡಿದ್ದೀನಿ, ಬಟ್ ದ್ಯಾಟ್ ಎಕ್ಸಿಬಿಷನ್ ವಾಸ್ ಒನ್ ಆಫ್ ದ ಬೆಸ್ಟ್. ಸಾಧಾರಣ ಒಂದು 50,000ಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ ಆ್ಯಂಡ್ 10,000ಕ್ಕೆ ಮೇಲೆ ಪಟ್ಟಷ್ಟು ಒಂದು 3 ದಿವಸದಲ್ಲಿ ಸಾರೀಸ್ ನಾವು ಮಾರಾಟ ಮಾಡಿದ್ದೀವಿ. ಸೊ ಈ ತಿಂಗಳು ದಿವಾಲಿಗೋಸ್ಕರ 17th, 18th, 19th 17, 18, 19ರಂದು ಈ ಸತಿ ಹೋದ ತಿಂಗಳಲ್ಲಿ ನಾವು ಮಾಡಿದ್ದು ಬಂಟರ ಭವನದಲ್ಲಿ. ಈ ಸರಿ ನಾವು ಬಂಟರ ಭವನದಲ್ಲಿ ಮಾಡಿಲ್ಲ, ಯಾಕಂದ್ರೆ ನಮ್ದೇ ಸ್ಟೋರ್ ಇದೆ ಬ್ರಹ್ಮಾವರ ಕೃಷಿ ಕೇಂದ್ರ ಆಪೋಸಿಟ್ ಅಲ್ಲಿ. ಸೊ ಅದೇ ಸ್ಟೋರಲ್ಲಿ ಈ ಸತಿ ಸ್ಟೋರ್ ಪ್ರಮೋಷನ್ ಆಗಲಿ, ಯಾಕಂದ್ರೆ ಇಷ್ಟು ತನಕ ಇಲ್ಲಿ ನಾವು ರಿಟೇಲ್ ಔಟ್ಲೆಟ್ ಇಟ್ಟಿಲ್ಲ, ಮುಂದೆ ಇದು ರಿಟೇಲ್ ಔಟ್ಲೆಟ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ನಾವು ಎಕ್ಸಿಬಿಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡುವಂತ ಮಾಡಿದ್ದೀವಿ. ಸೊ 17th, 18th, 19th ನೀವೆಲ್ಲ ಬರಬೇಕು. ಬಂದ್ಕೊಂಡು ಸೀರೆ ಸಾಧಾರಣ ಇಂಡಿಯಾದಲ್ಲಿರೋ ಎಲ್ಲ ಊರಿಂದ ಎಲ್ಲ ಸ್ಟೇಟಿಂದ ಒಂದೊಂದು ಸೀರೆ ನಮ್ಮ ಕಡೆ ಇದೆ. ಸೀರೆ ಡಿಸೈನು ನಾವು ಮಾಡ್ತೀವಿ. ಮ್ಯಾಕ್ಸಿಮಮ್ ಸೀರೆ ಕಾಂಜೀವರಂ ಸೀರೆ ನಮ್ಮ ಮಗ್ಗಗಳಿಂದ ನಾವು ತಯಾರು ಮಾಡಿಸಿ ನಾವು ಮಾರಾಟ ಮಾಡುವಂಥದ್ದು. ಅದೇ ಥರ ಪ್ರಿಂಟಿಂಗು ನಾವೇ ಪ್ರಿಂಟ್ ಮಾಡುವಂಥದ್ದು. ಆ್ಯಂಡ್ ಇನ್ನು ಮುಂದೆ ಬೇಗ ಬ್ರಹ್ಮವರದಲ್ಲೇ ನಮ್ಮದು ಪ್ರಿಂಟಿಂಗ್ ಯೂನಿಟ್ ಆ್ಯಂಡ್ ನಮ್ಮ ಚಿಕ್ಕ ಕಾಂಜೀವರಂ ನಾವು ನಮ್ಮೂರಿಗೆ ತಗೊಂಡು ಬರ್ತಾ ಇದ್ದೀವಿ. ಮಗ್ಗಗಳು, ನೇಯ್ಕರು ಎಲ್ಲ ಇಲ್ಲೇ ತಗೊಂಡು ಬಂದು ನಾವು ಇಲ್ಲಿಂದ ಸಾರಿ ಪ್ರೊಡಕ್ಷನ್ ಮಾಡಿಕೊಂಡು ನಿಮ್ಗೆ ಕೊಡ್ತಾ ಇದ್ದೀವಿ. ಸೊ ಎಲ್ಲರೂ ಬರಬೇಕು, ಎಕ್ಸಿಬಿಷನ್ ಪಾಲ್ಗೊಳಿಸ್ಬೇಕು. ಆ್ಯಂಡ್ ಸಾರೀಸ್ ಅಂದರೆ ತುಂಬ ಒಂದು ಮೋರ್ ದನ್ 50,000 ಸಾರೀಸ್ ನಾವು ಸೇಲಿಗೆ ಹಾಕ್ತಾ ಇದ್ದೀವಿ. 500 ರೂಪಾಯಿಂದ ಸಾಧಾರಣ 1.5 ಲಕ್ಷ ತನಕ ಸಾರೀಸ್ ಪ್ರೈಸಸ್ ಅಲ್ಲಿ ನಾವು ಸಾರಿ ಮಾರಾಟ ಮಾಡಲಿಕ್ಕೆ ಇಡ್ತಾ ಇದ್ದೀವಿ. ನೀವು ಬನ್ನಿ, ನೋಡಿ, ಪ್ರೈಸ್ ಕಂಪೇರ್ ಮಾಡಿ ಆಮೇಲೆ ತಗೊಳ್ಳಿ. ಆ್ಯಂಡ್ ಮೋರ್ ದನ್ 50,000 ಸ್ಪ್ರೆಡ್ಸ್ ವಿಲ್ ಬಿ ಹ್ಯಾವಿಂಗ್. ಪ್ಲೀಸ್ ಡು ಕಮ್ ಅಂಡ್ ವಿಸಿಟ್. ಆ್ಯಂಡ್ ನಮ್ದು ಫಸ್ಟ್ ಮಗ್ಗ ನಾವು ಇಲ್ಲೇ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ವಿ ವಿಲ್ ವೆರಿ ಸೂನ್ ಹ್ಯಾವ್ ಅ ಕಂಪ್ಲೀಟ್ ಹ್ಯಾಂಡ್ಲೂಮ್ ಯೂನಿಟ್ ಹಿಯರ್, ಇಲ್ಲೇ ಮಾಡಬೇಕಂತ. Please do come, visit and make the exhibition a super hit. It's your exhibition, it's your shop, so please do come and make it a super hit. 17 ದಿವಸ ವಿಜಯಲಕ್ಷ್ಮಿ ಅಂಜಲಿಸ್ ವಿಜಯಲಕ್ಷ್ಮಿ ಸಾರೀಸ್ ಸ್ಟಾಫ್ ಇಂದನೇ ಇನಾಗ್ರೇಷನ್ ನಾವು ಮಾಡಿಸ್ತೀವಿ. ಯಾಕಂದ್ರೆ ಯಾವುದೇ ಒಂದು ಸಂಸ್ಥೆ ಇರಲಿ, ಹೋರಾಟ ಕೊಡೋರು ಅವರು. ಸೊ ಆ ಹೋರಾಟ ಕೊಟ್ಟಿದ್ದವ್ರಿಗೆ ಆ ದಿವಸ ಅವ್ರು ಮಾಡ್ಕೊಂಡು ನಡೆಸ್ಕೊಂಡು ಹೋಗುವಂತ ಒಂದು ಈವೆಂಟ್ ಅದು. ಸೊ ಅದಕ್ಕೆ ಯಾರನ್ನ ಕರೆಸಿ ನಾವು ಇದು ಮಾಡುವಂಥದ್ದು ಫ್ರಮ್ ದ ಬಿಗಿನಿಂಗ್ ನಾನು ಮಾಡಲ್ಲ. ಇನ್ಫ್ಯಾಕ್ಟ್ ನಾನೇ ಫಸ್ಟ್ ಹೋಗಿ ರಿಬ್ಬನ್ ಕಟ್ ಮಾಡೋದು, ದೀಪ ಹಚ್ಚೋದು ಮಾಡಲ್ಲ. ಅವ್ರು ಮಾಡಿದ್ರೆ ನಂದೆಲ್ಲ ಎಕ್ಸಿಬಿಷನ್ ಸೂಪರ್ ಹಿಟ್ ಆಗುತ್ತೆ. ಸೊ ಅವರೇ ನನ್ನ ಸೆಲೆಬ್ರಿಟೀಸ್, ಅವರೇ ನಂದು VIPs ಆ ದಿವಸ. ಸೊ ಅವರೇ ಮಾಡ್ತಾರೆ. ಸೊ ವಿ ಹ್ಯಾವ್ ಅ ಸಪ್ರೇಟ್ ಬಾಂಡಿಂಗ್ ವಿತ್ ಅವರ್ ಸ್ಟಾಫ್. ಅವ್ರು ನಮ್ಮ ಸ್ಟಾಫ್ ಅಲ್ಲ, ದೇ ಆರ್ ಪಿಲ್ಲರ್ಸ್ ಆಫ್ ವಿಜಯಲಕ್ಷ್ಮಿ. ಸೊ ವೆರಿ ಸೂನ್ ವಿಲ್ ಹ್ಯಾವ್ ದೆಮ್ being a part of Vijayalakshmi also. I was shocked. ನನ್ಗೆ ಗೊತ್ತಿಲ್ಲ ಆಕ್ಚುಲಿ. ನಾನು ಓಕೆ, ಸೊ ಅವರು ಆಲ್ಮೋಸ್ಟ್ ವಿವಿಂಗ್ ಗೊತ್ತಿದ್ದವ್ರು, ಇಟ್ ಸೇಮ್ ಟೆಕ್ನಿಕ್. ಸ್ವಲ್ಪ ಆಚೆ ಈಚೆ ಕಾಂಜೀವರಂ ಸಿಲ್ಕ್ಗೆ ಇದು ಚೇಂಜ್ ಆಗೋದು ಬಿಟ್ರೆ, ಅದಕ್ಕೆ ಟ್ರೈನಿಂಗ್ ಕೊಡೋ ಗೌರ್ಮೆಂಟ್ ಇಂದ ಜನ ಬರ್ತಾರೆ, ಪ್ಲಸ್ ವೀವರ್ಸ್ ಇದ್ದಾರೆ. ಸೊ ಇವಾಗ ಇದ್ದಾರೆ, ಬಟ್ ಐ ಥಿಂಕ್ ಲೂಮ್ಸ್ ಆರ್ ಲೆಸ್, ಕಮ್ಮಿ ಆಗಿದೆ ಮಗ್ಗಗಳು. ಸೊ ವಿ ವಿಲ್ ಹ್ಯಾವ್ ಇನ್ಸ್ಟಾಲ್ ಮೋರ್ ಮಗ್ಗಸ್ ಅಂಡ್ ಫುಲ್ ಫ್ಲೆಜ್ ಆಗಿ ಮಾಡೋಣ ಅಂತ. ಓಕೆ, ಸೊ ಸಾರೀಸ್ ನಮ್ಮ ಹತ್ರ ಸಾಧಾರಣ ಒಂದು 30-40 ವೆರೈಟೀಸಲ್ಲಿದೆ ಆ್ಯಂಡ್ ಮೆಟೀರಿಯಲಲ್ಲಿದೆ. ಆ್ಯಂಡ್ ಆಲ್ಮೋಸ್ಟ್ ಇಂಡಿಯಾದಲ್ಲಿರೋ ಎಲ್ಲ ಸ್ಟೇಟಿದು ಸಾರೀಸ್ ನಮ್ಮ ಹತ್ರ ಇದೆ. ಇವಾಗ ನಾವು ಇಲ್ಲಿ ಹಾಕ್ತಾ ಇರೋದು ಸ್ಟಾರ್ಟಿಂಗ್ ರೇಂಜ್ ಬಂದ್ಕೊಂಡು ಕುಬೇರ ಪಟ್ಟು ಅಂತ. ಇದು ನೋಡಿ, ಈ ಸಾರಿ ಸಾಧಾರಣ ಒಂದು 700, 800, 900 ರೂಪಾಯಿಗೆ ಈ ಸಾರಿ ಮಾರಾಟಕ್ಕಿದೆ. ಬಟ್ ನಾವು ಈ ಸಾರಿ 500 ರೂಪಾಯಿ, 599ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ದಿವಾಲಿಗೆ ಅಂದರೆ ಎಲ್ಲ ಫ್ಯಾಮಿಲೀಸ್, ಎಲ್ಲ ವರ್ಗದವರು ಪರ್ಚೇಸ್ ಮಾಡಲಿ ಅಂತ ಈ ರೇಂಜನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಬಂದ್ಕೊಂಡು ಈ ಸಾರೀಸ್, ಇದು ಬಂದ್ಕೊಂಡು ನಿಮಗೆ ಸಾಫ್ಟ್ ಸಿಲ್ಕ್ ಬರುತ್ತೆ. ಇದು 1500 ರೇಂಜಲ್ಲಿ ನಾವು ಹಾಕ್ತಾ ಇದ್ದೀವಿ. ಆಮೇಲೆ ಇದು ಒಂದು ವೆರೈಟಿ ಇದೆ, ಮಶ್ರೂ ಸಿಲ್ಕ್ ಅಂತ. ಕಾಟನ್ ಲಿನೆನ್ಸ್ ಇದೆ. ಇದು ದಿಸ್ ಇಸ್ ಅವರ್ ಪ್ರೊಡಕ್ಷನ್. ಇದು ಕಂಪ್ಲೀಟ್ಲಿ ನಾವು ತಯಾರು ಮಾಡುವಂಥದ್ದು. ಇದ್ರ ಮೇಲೆ ನಾವೇನು ಮುಂದ್ಗಡೆ ಹೋಗಿ ಪ್ರಿಂಟಿಂಗು ಮಾಡ್ತೀವಿ. ಇದೆಲ್ಲ ಸಾಧಾರಣ 400 ರೂಪಾಯಿ, 400, 500 ರೂಪಾಯಲ್ಲಿ ಬರುತ್ತೆ. ಆಮೇಲೆ ಈ ಸಾರೀಸ್ ಆಲ್ ದಿಸ್ ಸಾಫ್ಟ್ ಸಿಲ್ಕಲ್ಲಿ ಬರುತ್ತೆ. ಆಮೇಲೆ ಕಂಚಿ ಸಾರೀಸ್ ಬರುತ್ತೆ. ಇದೆಲ್ಲ ನಾವು ಪ್ರಿಂಟಿಂಗ್ ಮಾಡಿರೋಂಥ ಸಾರೀಸ್. ಇದು ನಾವೇ ಪ್ರಿಂಟ್ ಮಾಡಿ ಅದರಲ್ಲಿ ಎಂಬ್ರಾಯ್ಡ್ರಿ ಮಾಡುವಂಥ ಸಾರೀಸ್. ಇದು ನಮ್ಮದು ನ್ಯಾಚುರಲ್ ಡೈಯಿಂಗ್ ಕಾಟನಲ್ಲಿ. ಆ್ಯಂಡ್ ದಿಸ್ ಇಸ್ ಪ್ಯೂರ್ ಲಿನೆನ್.
ಲಿನೆನಲ್ಲಿ ಸಾಧಾರಣ ಎಷ್ಟೊಂದು ಹಲವಾರು ಡಿಸೈನ್ಸ್ ಇದೆ. ಆ್ಯಂಡ್ ಇದೆಲ್ಲ ಬಂದ್ಕೊಂಡು ಕ್ರೇಪ್, ಪ್ಯೂರ್ ಕ್ರೇಪ್, 10,000 15,000. ಇನ್ನೂ 1.5 ಲಕ್ಷದ ಸಾರಿಗೆ 1.5 lakh rupees ಸಾರಿ ಪ್ಯೂರ್, 1.5 lakh rupees ತನಕ ಸಾರಿ ಇದೆ. 1.5 lakhs ಅಂದರೆ ಪ್ಯೂರ್ ಗೋಲ್ಡ್ ಹಾಕಿ ಅದರಲ್ಲಿ ಸಿಲ್ಕ್ ಹಾಕಿ ಮಾಡ್ತೀವಿ. ಆ ಗೋಲ್ಡಿಗೂ ನಾವು ರಿಪೋರ್ಟ್ ಕೊಡ್ತೀವಿ, ಈ ಸಾರಿಲಿ ಇಷ್ಟು ಪರ್ಸೆಂಟೇಜ್ ಗೋಲ್ಡ್ ಇದೆ ಅಂತ ಆ ರಿಪೋರ್ಟ್ ಕೊಡ್ತೀವಿ. ಆ್ಯಂಡ್ ಆ ಸಿಲ್ಕ್ಗೂ ಅಥೆಂಟಿಕೇಶನ್ ಕೊಡ್ತೀವಿ. ಸಾಧಾರಣ ಇವತ್ತು 1.5 ಲಕ್ಷ ಆ ಸೀರೆ ಇದ್ರೆ 10 ವರ್ಷ ಬಿಟ್ಕೊಂಡು ಆ ಸೀರೆ ನೀವು ಮಾರಿದ್ರೂ ಆ ಜರಿಗೆ ನಿಮ್ಗೆ 1.5 ಲಕ್ಷ ದುಡ್ಡು ಸಿಗುತ್ತೆ. ಸೊ ಅದು ಒಂದು ಕಂಚಿ ಆಸ್ ಅನ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ನ್ಯೂ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಕಾಂಜೀವರಂ ಸೀರೆ ಕೆಲವು ಸೀರೆ ತಗೊಳ್ತಾರೆ, ತುಂಬಾ 50,000 30,000 ಸೀರೆ ತಗೊಳ್ತಾರೆ. 1 ವರ್ಷ 2 ವರ್ಷ 3 ವರ್ಷ ಅದು ಯೂಸ್ ಆಗಲ್ಲ. ಬಟ್ ನಾವೇನ್ ಮಾಡ್ತೀವಿ, ಗೋಲ್ಡ್ ಜರಿಯಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಸ್ಟಾರ್ಟಿಂಗ್ 40,000 ಬರುತ್ತೆ. ಸೊ ಅದು ಒಂದು ಇನ್ವೆಸ್ಟ್ಮೆಂಟ್ ಆಗಿ ನೀವು ಯೂಸ್ ಮಾಡಬಹುದು. ಸಾಧಾರಣ ಒಂದು 5 ವರ್ಷ 10 ವರ್ಷ ಆದ್ಮೇಲೆ ಆ ಸೀರೆ ಜರಿಗೆ ಕೊಟ್ರೆ ನಿಮ್ಗೆ ಆ ಜರಿಗೆ ಕಾಸ್ಟೇ ವಾಪಸ್ ಸಿಗುತ್ತೆ. ಸೊ ಸೀರೆನೂ ನೀವು ಯೂಸ್ ಮಾಡಬಹುದು. ಅಟ್ ದ ಸೇಮ್ ಟೈಮ್ ಆ ಜರಿಗೆ ಕೊಟ್ಕೊಂಡು ಮೇ ಬಿ ಆಫ್ಟರ್ 10 years ಅದೇ ಹಣ ನಿಮ್ಗೆ ಯು ಕ್ಯಾನ್ ಗೆಟ್ ಇಟ್ ಬ್ಯಾಕ್. ಸೊ ಇಟ್ ವಿಲ್ ನಾಟ್ ಗೋ ವೇಸ್ಟ್. ಸಿಲ್ವರ್ ಜರಿಗೆ ಹಾಕ್ತೀವಿ, ಗೋಲ್ಡು ಹಾಕ್ತೀವಿ, ಸರ್ಟಿಫಿಕೇಟು ಕೊಡ್ತೀವಿ, ಸಿಲ್ಕ್ಗೂ ಟೆಸ್ಟಿಂಗ್ ಸರ್ಟಿಫಿಕೇಟ್ ಎಲ್ಲ ಕೊಡ್ತೀವಿ. ಸೊ ಅಥೆಂಟಿಕೇಟೆಡ್ ಪ್ಯೂರ್ ಕಾಂಜೀವರಂ ಸಿಲ್ಕ್ ವಿ ಆರ್ ಡೂಯಿಂಗ್. ಅಂಡ್ 10 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಇವಾಗ ಸ್ವಲ್ಪ ನಮ್ಮೂರಿಗೆ ಬಂದ್ಕೊಂಡು ನಮ್ಮೂರಲ್ಲೇ ಮಗಗಳು ಹಾಕಿ ನಾವು ಮಾಡೋಣ, ಯಾಕೆ ಇನ್ನೊಂದು ಊರಿಗೆ ಹೋಗಿ ನಾವು ಇದು ಮಾಡ್ತೀವಿ, ನಮ್ಮೂರಲ್ಲಿ ಅಲ್ಲೆಲ್ಲ ಕಲ್ತ್ಕೊಂಡ್ಬಿಟ್ಟು ಇವಾಗ ನಮ್ಮೂರಲ್ಲೂ ಜನರಿಗೆ ಸ್ವಲ್ಪ ಉದ್ಯೋಗ ಕೊಡೋಣ. ನಾನು ಸಾಧಾರಣ ಇನ್ನೊಂದು ರೆಸ್ಟ್ ಆಫ್ ಮೈ ಲೈಫ್ ನಮ್ಮೂರಲ್ಲೇ ಇರ್ಬೇಕಂತ ಆಸೆ ಪಟ್ಟೆ. ಸೊ ನಾವು ಒಳ್ಳೇದಾಗಬೇಕು, ನಮ್ಮೂರಿನ ಸುತ್ತಿ ಇರೋರು ಒಳ್ಳೇದಾಗಬೇಕು. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಬಂದಿದ್ದೀನಿ. ಅಂಡ್ ಇದು ಎಕ್ಸಿಬಿಷನ್ಸ್ ಅನ್ನೋದು ಇವಾಗ ಒಂದೊಂದು ಪ್ರಮೋಷನ್, ಅಂದ್ರೆ ನಾವಿಲ್ಲಿ ಇದೀವಿ, ಇದು ಮಾಡ್ತಾ ಇದೀವಿ ಅಂತ ಗೊತ್ತಾಗ್ಲಿಕ್ಕೆ ಬಿಟ್ರೆ ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಮಚ್, ತುಂಬಾ ಎಕ್ಸ್ಪೆಕ್ಟ್ ಮಾಡಲ್ಲ. ಎಲ್ಲಾ ಸೀರೆನೂ ಹೋಲ್ಸೇಲ್ ಪ್ರೈಸ್ ಕೊಡ್ತಾ ಇದ್ದೀವಿ. ಸಾಧಾರಣ 150 ಶೋರೂಮ್ಸ್ಗೆ ನಾನು ಹೋಲ್ಸೇಲ್ ಮಾಡ್ತಾ ಇದ್ದೀನಿ ಅಕ್ರಾಸ್ ದ ಗ್ಲೋಬ್. US, UK, ಇಂಡಿಯಾ, ಕತಾರ್, ದುಬೈ ಎಲ್ಲ ಜಾಗದಲ್ಲೂ ಹೋಲ್ಸೇಲ್ ಮಾಡಿ. ಕೆಲವು ಅಂಗಡಿಗಳು ಸಾಧಾರಣ ದೊಡ್ಡ ದೊಡ್ಡ ಅಂಗಡಿಗಳು ಇದಾವೆ, ಚಿಕ್ಕ ಚಿಕ್ಕ ಬೊಟಿಕ್ಸ್ ಇದಾವೆ, ಅವ್ರಿಗೆಲ್ಲ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಒಂದು 100 ಸಾರಿ ತಗೊಂಡು ಹೋಗ್ತಾರೆ, ಅವ್ರು ಮಾಡ್ತಾರೆ. 100 ಸಾರಿ ತಗೊಂಡು ಹೋಗ್ತಾರೆ, ಮಾಡ್ತಾರೆ. 700-800 ಸಾರಿ ಬಂದು ತಗೊಂಡು ಹೋಗ್ತಾರೆ, ಮಾಡ್ತಾರೆ. ರೀಸೆಲ್ಲಿಂಗ್ ಆಪ್ಷನ್ಸ್, ಅದಕ್ಕೋಸ್ಕರ ಇನ್ನೂ ರಿಟೇಲ್ ನಾವು ಓಪನ್ ಮಾಡಿಲ್ಲ. ಬಟ್ ನೆಕ್ಸ್ಟ್ ಇಯರ್ ಆ ಕಡೆ ನಾವು ಶಿಫ್ಟ್ ಮಾಡಿದ ತಕ್ಷಣ ಇಲ್ಲಿ ನಾವು ರಿಟೇಲ್ ಔಟ್ಲೆಟ್ ಇದು ಮಾಡೋಣ ಅಂತ ಇದೀವಿ. ಸೊ ಅದಕ್ಕೆ ಒಂದು ಪ್ರಮೋಷನ್ಗಾಗಿ ಒಂದು 4-5 ಎಕ್ಸಿಬಿಷನ್ಸ್ ಎಲ್ಲ ಮಾಡಿದ್ರೆ ಜನರಿಗೆ ಗೊತ್ತಾಗುತ್ತೆ ಇಲ್ಲಿ ಸ್ಟೋರ್ ಇದೆ ಅಂತ. ಈ ಸಾರಿ ನೋಡಿ, ಈ ಸಾರಿ ಒನ್ ಆಫ್ ದ ಬನಾರಸ್ ವೀವರ್. ಬನಾರಸ್ ಅಲ್ಲಿ ತುಂಬಾ ಹಳೆ ವೀವರ್, ಸಾಧಾರಣ ಒಂದು 80 ವರ್ಷ ಅವ್ರಿಗೆ ಈ ಸಾರಿ ನೇಯ್ದಿದ್ರು. ಕಂಪ್ಲೀಟ್ ಟಿಶ್ಯೂ, ಇದರಲ್ಲಿರೋ ಜರಿ ಎಲ್ಲ ರಿಯಲ್ ಗೋಲ್ಡ್ ಜರಿ. ಈ ಸಾರಿ ನಮಗೆ ಆಲ್ಮೋಸ್ಟ್ 1,56,000 ಬರುತ್ತೆ. 1,56,000 ಅನ್ನೋದು ಇದು ನಮ್ಮ ಪ್ರೈಸ್. ಇದು ಇನ್ನೂ ನೀವು ಹೊರಗಡೆ ಹೋಗಿದ್ರೆ ನಿಮ್ಗೆ ಏನ್ ಇಲ್ದಿದ್ರೆ ಒಂದು 2.5 lakhs ತನಕ ಈ ಸಾರಿ ಬರುತ್ತೆ. ಇದೆಲ್ಲ ನಿಮ್ ಪಲ್ಲುಲಿರೋದು ಜರಿ. ಈ ಜರಿಲಿ ನಿಮ್ ಗೋಲ್ಡ್ ಅಂಡ್ ಸಿಲ್ವರ್ ಮಿಕ್ಸ್ ಇದೆ. ಇದಕ್ಕೂ ಅಥೆಂಟಿಕೇಶನ್ ಸರ್ಟಿಫಿಕೇಟ್ ಎಲ್ಲ ಕೊಡ್ತೀವಿ. ಇದೆಲ್ಲ ಈ ಸಾರಿ ಇವಾಗ 1 ವರ್ಷ ಆಗುತ್ತೆ ಈ ಸಾರಿ ನೇಯ್ಲಿಕ್ಕೆ. ಈ ಸಾರಿ ಇವಾಗ ನೇಯ್ದವನು ನೆಕ್ಸ್ಟ್ ಇಯರ್ ಅವ್ರು ಇರ್ತಾರೆ ಇಲ್ಲ ಕೂಡ ಗೊತ್ತಿಲ್ಲ ನಮ್ಗೆ. ಅಂದ್ರೆ ಆ ಜನರೇಷನ್ ಮಾತ್ರ ಈ ಸಾರಿ ವ್ಯೂ ಮಾಡೋಕ್ಕಾಗೋದು. ಇವಾಗ ಈ ಸಾರಿ ನೇಯೋರು ನೇಯ್ಕರು ತುಂಬಾ ಕಮ್ಮಿ. ಇವನ್ ನಮ್ ಕಾಂಜೀವರಂದಲ್ಲಿ ಕೆಲವು ಸಾರೀಸ್ ಎಲ್ಲ ನೇಯ್ಕರ್ ಇವಾಗ ಇಲ್ಲ. ಅಂದ್ರೆ ಆ ಟೆಕ್ನಿಕ್ ಬರಲ್ಲ, ಎಲ್ಲ ಜನರೇಷನ್ ವೈಸ್ ಚೇಂಜ್ ಆಗ್ತಾ ಇದೆ. ನಮ್ಗೆ ಈ ಸಾರಿ ಇವಾಗ ಇಟ್ಸ್ ಓಲ್ಡ್ ಆಗಿದ್ರೆ ನಮ್ಗೆ ಈ ಸಾರಿ ಪುನಃ ವೇಟ್ ಮಾಡಿ ತಗೊಳ್ಬೇಕಾದ್ರೆ ಇನ್ನೊಂದು ವರ್ಷ ಆಗುತ್ತೆ. ಸೊ ದಟ್ ಇಸ್ ಆಲ್ ಅಬೌಟ್ ಇಟ್. ಸೊ ಆಲ್ ರೇಂಜಸ್, ಎವ್ರಿ ವರ್ಗದವರಿಗೆ ಸಾರೀಸ್ ಇದೆ.